ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನನಗೂ ಹುಷಾರಿಲ್ಲ. ಯಾಕಪ್ಪ ಅಂದರೆ ಹೇಳ್ತೀನಿ. ಈ ಒಂದು ವಾರದಿಂದ ನನಗೆ ಗ್ಯಾಸ್ಟ್ರಿಕ್ ಆಗಿತ್ತು. ನಾನು ಸ್ವಲ್ಪ ಬಿಸಿನೀರು ಕುಡಿಯೋದು, ಸುಮ್ಮನೆ ಆಗೋದು ಎಲ್ಲ ಮಾಡ್ತಿದ್ದೆ. ಹಾಗಾಗಿ ಕುಡಿತಾಯಿದ್ದೆ. ಹಾಗಾಗಿ ಸ್ವಲ್ಪ ಕಮ್ಮಿ ಆಗೋದು, ಬಿಸಿನೀರು ಕುಡಿದಾಗ ಕಮ್ಮಿ ಆಗೋದು, ಟೀ ಕುಡಿದ್ರೆ ಜಾಸ್ತಿ ಆಗೋದು. ಇದೇನಪ್ಪ ಹಿಂಗಾಗ್ತೈತೆ ಅಂದ್ಬಿಟ್ಟು ಸುಮ್ಮನೆ ಅದ್ರ ಕಡೆ ಗಮನ ಕೊಡಲಿಲ್ಲ. ಹಂಗೂ ಹಿಂಗೂ ಸುಮ್ಮನೆ ಇದೆ. ಇವಾಗ ನಾನೇನು ಮಾಡಿದೆ, ಬೆಳಿಗ್ಗೆ ಲೇಟಾಗಿ ಎದ್ದೆ. ಅಂದರೆ ಮೊನ್ನೆ ಒಂದು ಇನ್ವೆಂಟ್ ಇತ್ತು, ಹೋಗಿದ್ವಿ. ಅಲ್ಲಿಂದ ಬಂದು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ. ನಾನು ಎದ್ದು ಯೂಟ್ಯೂಬಲ್ಲಿ ಮೊಟ್ಟೆ ಬಿರಿಯಾನಿ ಮಾಡೋದನ್ನ ನೋಡ್ಕೊಂಡು ಮೊಟ್ಟೆ ಬಿರಿಯಾನಿ ಮಾಡಿದೆ. ಮೊಟ್ಟೆ ಮನೆಯಲ್ಲೇ ಇದ್ದವು. ಮೊಟ್ಟೆ ಬಿರಿಯಾನಿ ಮಾಡಿದೆ. ಮೊಟ್ಟೆ ಬಿರಿಯಾನಿ ಮಾಡಿ ಬಿಸಿ ಬಿಸಿದನ್ನು ಸ್ವಲ್ಪ ತಿಂದ್ವಿ. ತಿಂದ್ಬಿಟ್ಟು ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ನಂಗೆ ಹೊಟ್ಟೆ ನೋಯ್ತಾನೇ ಇತ್ತು. ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಬಿಸಿ ತಿಂದ್ರಾದ್ರೂ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಬಿಸಿದೇ ತಿಂದಿದ್ದೆ. ಹಂಗೂ ಹೊಟ್ಟೆ ನೋವು ಕಮ್ಮಿ ಆಗಲಿಲ್ಲ. ಮಧ್ಯಾಹ್ನ ಅಕ್ಕ ಫೋನ್ ಮಾಡಿದರು. ಅಕ್ಕನ ಜೊತೆ ಒಂದು ಸ್ವಲ್ಪ ಮಾತಾಡಿದೆ. ಇವತ್ತು ನಮ್ಮ ಅಕ್ಕನ ಜೊತೆನೇ ತುಂಬ ಹೊತ್ತು ಫೋನಲ್ಲಿ ಮಾತಾಡಿ ಟೈಮ್ ಪಾಸ್ ಮಾಡಿಬಿಟ್ಟಿದ್ದೀನಿ. ಏನೂ ಕೆಲಸ ಮಾಡಲಿಲ್ಲ. ಬಟ್ಟೆ ಒಗೆಯೋಕ್ಕಾಗಲಿಲ್ಲ, ಮತ್ತು ಏನೂ ಕೆಲಸನೇ ಮಾಡೋಕ್ಕಾಗಲಿಲ್ಲ. ನೀರು ಬೇರೆ ಖಾಲಿಯಾಗಿತ್ತು. ಸಂಜೆ ಮಳೆ ಬೇರೆ ಬರೋಂಗಾಯ್ತಲ್ಲ, ಅದಕ್ಕೇ ಮಲಗಲೂ ಇಲ್ಲ. ನಾನು ಮಧ್ಯಾಹ್ನ ಮಲಗಲೂ ಇಲ್ಲ. ಇನ್ನೇನು ಮಲಗೋದು ಅಂದ್ಬಿಟ್ಟು ಮಲಗೋದೆ 4 ಗಂಟೆ ಆಗೋಗಿತ್ತು. ಅಕ್ಕನ ಜೊತೆ ಫೋನಲ್ಲಿ 1:15 ಫೋನ್ ಇಟ್ಕೊಂಡಿದ್ದಕ್ಕೆ 4 ಗಂಟೆ ತನಕ ಅಕ್ಕನ ಜೊತೆನೇ ಮಾತಾಡಿದ್ದೀನಿ ಇವತ್ತು. ನಿಜವಾಗ್ಲೂ ನಮ್ಮಿಬ್ಬರು ಮಾತಿಗೆ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗೆ. ಆ ಥರ ಮಾತಾಡ್ತೀವಿ. ಅಂದರೆ ಯಾವಾಗಲೂ ಡೈಲಿ ಅಷ್ಟೊತ್ತು ಮಾತಾಡೋಲ್ಲ. ಇವತ್ತೇನೋ ಗೊತ್ತಿಲ್ಲ ಅಷ್ಟೊತ್ತು ಮಾತಾಡಿದ್ವಿ. ಆಮೇಲೆ ತಿರ್ಗಾ ಬಂದು ಮತ್ತು ಸಂಜೆ ನೀರಿರಲಿಲ್ಲ. ನೀರು ತರೋಣ ಅಂದ್ಬಿಟ್ಟು ಹೋದೆ. ಮಳೆ ಬೇರೆ ಬರ್ತಿತ್ತು. ನನ್ನ ಮಗ ಹಂಗೋ ಬೆಳಗ್ಗೆ ತರೋಣ ಬಿಡಮ್ಮ ಅಂದ. ಇಲ್ಲಪ್ಪ ನೀರಿಲ್ಲ ಅಂತೇಳಿ ಹೋಗಿ ನೀರು ತಗೊಂಬಂದೆ. ಒಂದು 3 ದಿನಕ್ಕೆ ತಗೊಂಬಂದು ಮಜ್ಜಿಗೆ ಮೊಸರು ತರಿಸ್ದೆ. ಯಾಕೋ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿಲ್ಲ ಕಣಪ್ಪ, ಮೊಸರು ತಗೊಂಬ ಅಂದೆ. ಪಾಪ ಅವನು ಹೋಗಿ ತಗೊಂಬಂದು ಅದಕ್ಕೆ ಬರೀ ಮಜ್ಜಿಗೆ ಕುಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣಗೆ ಹಚ್ಚಿಬಿಟ್ಟು ಅದಕ್ಕೆ ಹಾಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಮಜ್ಜಿಗೆ ಮಾಡೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಕರೆಂಟ್ ಹೋಗ್ಬಿಡ್ತು ಆ ಟೈಮ್ಗೆ. ಮಳೆ ಬೇರೆ ಬಂತ, ಕರೆಂಟ್ ಇರಲಿಲ್ಲ. ಹಂಗಾಗಿ ನಾನು ಅದನ್ನು ವೀಡಿಯೋ ಮಾಡಿಲ್ಲ. ಯಾರು ತಪ್ಪು ತಿಳ್ಕೊಬೇಡಿ. ನೋಡಿ, ಇಷ್ಟು ಹಚ್ಕೊಂಡು ಎಲ್ಲ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಹೊಟ್ಟೆ ಹೆಂಗೆ ನೋಯ್ತೈತೆ ಅಂದರೆ ನಂಗೆ ಇಲ್ಲಿ ನಿಂತ್ಕೊಂಡಿದ್ದೆಲ್ಲ ಹಚ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಹೊಟ್ಟೆ ನೋಯ್ತೈತೆ. ನಾನು ಟೀ ಇತ್ತೀಚೆಗೆ ಜಾಸ್ತಿ ಮಾಡಿದ್ದೀನಿ. ಯಾಕೆ ಅಂದರೆ ಅರ್ಧ ಲೀಟ್ರ್ ಹಾಲು ತಂದುಬಿಟ್ರೆ ಸುಮ್ಮನೆ ಮಾಡ್ಕೊಂಡು ಸುಮ್ಮನೆ ಕುಡಿತಾ ಇರ್ತೀನಿ ಟೀನ. ಹಾಗಾಗಿ ಸ್ವಲ್ಪ ಟೀನ ಕಮ್ಮಿನೇ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದ್ಸಲಿ ನಮ್ಮ ಆರೋಗ್ಯ ಕೆಡಿಸ್ಕೊಂಬಿಟ್ರೆ ತುಂಬ ಡೇಂಜರು. ಟೀ ಕುಡಿಯೋಕೆ ಖುಷಿ, ಆದರೆ ಅದನ್ನು ಅನುಭವಿಸುವಾಗ ಗ್ಯಾಸ್ಟ್ರಿಕ್ ಆದಾಗ ಅನುಭವಿಸೋದೈತಲ್ಲ. ಈಗ ನನಗೆ ಇಲ್ಲಿ ನಿಂತ್ಕೊಂಡು ವೀಡಿಯೋದಲ್ಲಿ ನಿಂತ್ಕೊಂಡಿದ್ದೀನಿ ಅಷ್ಟೇ. ನಂಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲೂ ನಿಂತ್ಕೊಂಡಿದ್ದೀನಿ. ಕುಡಿಯೋಣ ಅಂತ ಮಾಡ್ಕೊಂಡು ಕುಡಿಯೋಣ ಅಂತ. ನೋಡೋಣ ಕಮ್ಮಿ ಆಗುತ್ತೇನೋ. ಊಟ ಅಂತೂ ತಿಂದಿಲ್ಲ ಇವಾಗ ನಾನು. ನನ್ನ ಮಗ ಇನ್ನೊಂದು ಸ್ವಲ್ಪ ಇತ್ತು, ಅವನೇ ತಿನ್ಕೊಳಪ್ಪ ಅಂತೇಳಿ ಅವನಿಗೂ ಆಗುತ್ತೆ ಮಜ್ಜಿಗೆ ಮಾಡಿದ್ರೆ. ಅವನಿಗೂ ಇನ್ನೊಂದು ಸ್ವಲ್ಪ ಬಿರಿಯಾನಿ ಇತ್ತಲ್ಲ, ಅದಕ್ಕೆ ಆಗುತ್ತೆ ಅವನಿಗೆ ಅಂಥೇಳಿ ಅವನಿಗೂ ಆಗುತ್ತೆ ನನಗೂ ಆಗುತ್ತೆ ಅಂತ ಇದು ಮಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವನಿಗೂ ಅದಕ್ಕೆ ಹಾಕ್ಕೊಂಡು ಬೆಳಗ್ಗೆ ತಂದಿರಲಿಲ್ಲ, ಇವಾಗ ತಂದಿದ್ನಲ್ಲ ಅಂತ ಅದಕ್ಕೆ ಮಾಡ್ತಾಯಿದ್ದೀನಿ. ನಾನು ಇವಾಗ ತಿನ್ಕೊಂತಾನೆ ಇರೋದನ್ನ ನಾನು ಆಟ್ ಬಾಕ್ಸ್ ಹಾಕಿಕ್ಕಿದ್ದೀನಿ. ನನಗಂತೂ ನಾನು ಇವಾಗ ಊಟ ಏನು ಮಾಡಲ್ಲ. ಯಾಕಂದರೆ ಆಗ್ತಿಲ್ಲ ನನಗೆ ಊಟ ಮಾಡೋಕ್ಕೆ. ಆರೋಗ್ಯ ಬರಬೇಕು. ಕಂಬ್ರದೇಗು ಮತ್ತು ಹೊಟ್ಟೆ ನೋವು ಎರಡೂ ಆರೋಗ್ಯ ಬರಬೇಕು ಮನುಷ್ಯನಿಗೆ ಊಟ ತಿನ್ನೋಕ್ಕೆ. ಹಂಗಾಗಿ ಬೇಡಪ್ಪ ಊಟ ಬೇಡ ನನಗೆ ಅಂತೇಳಿ ನಾನೇ ಮಲ್ಕೊಂಡೆ. ಮತ್ತು ಮಜ್ಜಿಗೆ ಎಲ್ಲ ಮಾಡ್ಕೊಂಡು ಕುಡಿದು ಮಲಗಿದ್ದೆ ಒಂದು ಸ್ವಲ್ಪ ಹೊತ್ತು. ಯಾಕೋ ಆಗಲಿಲ್ಲ, ನಿದ್ದೆ ಬರಲೇ ಇಲ್ಲ. ನಿದ್ದೆದೆಲ್ಲ ಹೊಟ್ಟೆ ನೋವು ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಜೀರಿಗೆ ರಸ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಅಡುಗೆ ರೂಮ್ಗೆ ಹೋಗಿ ಜೀರಿಗೆ ರಸ ಒಂದು ಸ್ವಲ್ಪ ಬಿಸಿನೀರಿಗೆ ಜೀರಿಗೆ ಮತ್ತು ಸಕ್ಕರೆ ಹಾಕ್ಬಿಟ್ಟು ಕಾಯಿಸ್ಕೊಂಡು ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ. ನೋಡಿ, ಒಂದು ಲೋಟ. ಇದನ್ನು ಒಬ್ಬರು ಅಜ್ಜಿ ಮಾಡ್ತಾಯಿದ್ರು. ಅವರು ಗ್ಯಾಸ್ಟ್ರಿಕ್ ಆದರೆ ಇದೇ ಥರ ಮಾಡ್ಕೊಂಡು ಕುಡಿಯೋರು. ಹಾಗಾಗಿ ನಾನು ನೋಡ್ಕೊಂಡಿದ್ದೆ. ನೋಡೋಣ ತಡಿ, ಒಂದ್ಸಲ ಟ್ರೈ ಮಾಡೋಣ ಅಂತ ಇದನ್ನು ಮಾಡ್ಕೊಬಂದು ಇಕ್ಕೊಂಡು ಕೂತಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ಸುಡ್ತಾಯಿತ್ತು ಬಿಸಿನೀರು, ಅದಕ್ಕೇ ಸ್ವಲ್ಪ ತಣ್ಣಗಾಗಲಿ ಅಂತ ಇಕ್ಕೊಂಡು ಕೂತಿದ್ದೀನಿ. ಗ್ಯಾಸ್ಟ್ರಿಕ್ ಆದರೆ ಬಿಸಿನೀರು ಮತ್ತು ಬಿಸಿನೀರಿಗೆ ಒಂದು ಕಲ್ಲು ಉಪ್ಪು ಮತ್ತು ಒಂಚೂರು ನಿಂಬೆ ಹುಳಿ ಮತ್ತು
ಕಾಯಿಸ್ಕೊಂಡು ಕುಡಿಬೇಕು. ಮತ್ತು ಒಂದು ಸ್ವಲ್ಪ ಸೌತೆಕಾಯಿ ಚೆನ್ನಾಗಿ ತಿನ್ನಬೇಕು. ನಾವು ಸೌತೆಕಾಯಿ ತಿಂದಷ್ಟು ನಮಗೆ ತುಂಬ ಒಳ್ಳೆಯದು. ಯಾಕಂದರೆ ಗ್ಯಾಸ್ಟ್ರಿಕ್ ನೀರಿನಂಶ ಅಲ್ವಾ, ಗ್ಯಾಸ್ಟ್ರಿಕ್ ಹೊಡೆಯುತ್ತದು. ತುಂಬ ಅಂದರೆ ತುಂಬ ಒಳ್ಳೆಯದು ಸೌತೆಕಾಯಿ. ನಾನೆಲ್ಲನ ಹೋದರೆ ಅಕಸ್ಮಾತ್ ಎಲ್ಲ ಇನ್ವೆಂಟ್ಗೆ ಹೋಗಿದ್ದೆ 1-2 ಸಲ, ಅಲ್ಲೂ ಅಷ್ಟೇ ಸೌತೆಕಾಯಿ ಚೆನ್ನಾಗಿ ತಿಂತಿದ್ದೆ. ಆಮೇಲೆ ಮನೆಯಲ್ಲೂ ಅಷ್ಟೇ ಯಾವಾಗಲೂ ತಿಂತಾನೆ ಇರ್ತೀನಿ ಸೌತೆಕಾಯಿ. ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನೆಗಡಿ ಆಗ್ತೈತೆ ಅಂತ ಒಬ್ಬೊಬ್ಬರು ತಿನ್ನಲ್ಲ. ನಿಜವಾಗ್ಲೂ ನೆಗಡಿ ಆದರೂ ಪರವಾಗಿಲ್ಲ, ಸೌತೆಕಾಯಿ ತಿಂದರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ತಿಂತೀನಿ ನಾನು ಅವಾಗವಾಗ. ನನಗೆ ಇಷ್ಟೊಂದು ಓವರ್ ಗ್ಯಾಸ್ಟ್ರಿಕ್ ಯಾವತ್ತೂ ಆಗಿರಲಿಲ್ಲ. ಇವತ್ತು ಇಷ್ಟು ಗ್ಯಾಸ್ಟ್ರಿಕ್ಕಿಂದ ನನಗೆ ಇವತ್ತು ಏನು ಕೆಲಸ ಮಾಡೋಕ್ಕಾಗಿಲ್ಲ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋಕ್ಕೊಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಿಜವಾಗ್ಲೂ ಮನುಷ್ಯನಿಗೆ ಆರೋಗ್ಯ ಕೆಟ್ಟುಬಿಟ್ರೆ ತುಂಬ ಡೇಂಜರು. ನಿಜವಾಗ್ಲೂ ಇರೋವರೆಗೂ ಆರೋಗ್ಯವನ್ನು ಚೆನ್ನಾಗಿದ್ರೆ ಸಾಕಪ್ಪ ಅಂತೀವಿ. ನಿಜವಾಗ್ಲೂ ಆರೋಗ್ಯ ಕೆಟ್ಟರೆ ತುಂಬ ಕಷ್ಟ. ಅದಕ್ಕೆ ನಾವು ಯಾವುದೇ ಒಂದಾಗಲಿ ಅತಿ ಮಾಡ್ಕೊಂಡ್ರೆ ಅಮೃತನೂ ವಿಷ ಅಂತಾರೆ. ಒಂದು ಟೀ ಆಗಿರ್ಬೋದು, ಏನೇ ಆಗಿರ್ಬೋದು, ಊಟನೂ ಅಷ್ಟೇ. ನಮ್ಗೆ ಹೊಟ್ಟೆಗೆ ಎಷ್ಟು ಹಿಡಿಯುತ್ತೋ ಅಷ್ಟೇ, 2 ಟೈಮ್ ಆಗಲಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. 3 ಟೈಮ್ ಅದು ನಾನು ಅಷ್ಟೇ, ಊಟನೂ ಅಷ್ಟೇ 2 ಟೈಮ್ ಅಷ್ಟೇ, ಬೆಳಗ್ಗೆ ಸಂಜೆ. ಮಧ್ಯಾಹ್ನದ ಹೊತ್ತು ನಾನು ತಿನ್ನೋದೇ ಇಲ್ಲ ಊಟಗಳು ಹೇಳಬೇಕು ಅಂದರೆ. ಎಲ್ಲ ನಾನು ಕೆಲ್ಸಕ್ಕೆ ಹೋದಾಗ ಅಷ್ಟೇ. ಮನೇಲಿದ್ರಂತೂ ನಾನು ಮಧ್ಯಾಹ್ನ ಟೈಮ್ ಊಟನೇ ತಿನ್ನೋಕ್ಕೆ ಹೋಗಲ್ಲ. ಆಮೇಲೆ ಟೀ ಅಂತೂ ನಾನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಟೀನ ಕಮ್ಮಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಟೀನ ಅತಿ ಮಾಡ್ಕೊಂಡಿದ್ದಕ್ಕೆ ನನಗಿವತ್ತು ಓವರ್ ಗ್ಯಾಸ್ಟ್ರಿಕ್ ಆಗ್ತಾ ಇರೋದು. ನಿಜ, ನನ್ನ ಮಗನೂ ಅದನ್ನೇ ಹೇಳ್ದ, ನೀನು ಟೀ ಜಾಸ್ತಿ ಕುಡಿತಿ ಕಣಮ್ಮ, ಟೀ ಕುಡಿಬೇಡ, ಆದಷ್ಟು ಕಮ್ಮಿ ಮಾಡು, ಟೀ ಜಾಸ್ತಿ ಒಳ್ಳೇದಲ್ಲ ಕಣಮ್ಮ, ಟೀ ಅವನು ಕುಡಿಯಲ್ಲ ಟೀ. ಅವ್ನು ಟೀ ಕಾಫಿ ಏನೂ ಜಾಸ್ತಿ ಕುಡಿಯಲ್ಲ. ಅವನು ಇವಾಗ ಇತ್ತೀಚೆಗೆ ಗ್ರೀನ್ ಟೀ ಕುಡಿತಾನೆ. ಹಾಗಾಗಿ ಬೆಳಗ್ಗೆ ಟೈಮ್ ಗ್ರೀನ್ ಟೀ ಮಾಡಿಕೊಡ್ತೀನಿ ಅವನಿಗೆ. ನಾನು ಇನ್ಮೇಲೆ ಸ್ವಲ್ಪ ಟೀನ ಕಮ್ಮಿ ಮಾಡಬೇಕು. ಏನು ಮಾಡೋದು, ಕಲ್ತ್ಬಿಟ್ಟಿದ್ದೀವಿ ಅಂತ ಕುಡಿಯೋಕ್ಕೆ ಹೋಗ್ತೀವಿ. ಅದು ನಮಗೆ ಅತಿ ಮಾಡ್ಕೊಂಬಿಡ್ತೀವಿ. ಸ್ವಲ್ಪ ಕುಡಿದ್ರೆ, ಲೈಟಾಗಿ ಕುಡಿದ್ರೆ ಓಕೆ. ನಾನು ಕುಡಿಯೋದು ಟೀನ ಸಖತ್ ಕುಡಿತಿರ್ತೀನಿ. ನಮ್ಮ ಅಕ್ಕ, ನಮ್ಮ ಅಮ್ಮ, ಆಮೇಲೆ ನನ್ನ ಮಗ ಎಲ್ಲ ಬೈತಿರ್ತಾರೆ, ಟೀ ಜಾಸ್ತಿ ಮಾಡ್ಕೋಬೇಡಮ್ಮ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡು, ಟೀ ಕುಡಿಬೇಡ ಅಂತ. ನಾನೇ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ದಂಗೆ, ಅಂದರೆ ಮನೆ ಹತ್ರ ಇದ್ದರೆ ಟೈಮಿಗೆ ಕರೆಕ್ಟಾಗಿ ಊಟ ತಿನ್ನಲ್ಲ, ಆಮೇಲೆ ಟೀ ಕುಡಿಯೋದು, ಇವೆಲ್ಲ ಆಗಿ ನಾನು ಇವತ್ತು ಹೊಟ್ಟೆ ನೋವು ಬಂದು ಯಪ್ಪ ಹೆಂಗಾತೈತೆ ಅಂದರೆ. ನಿಜವಾಗ್ಲೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.